ಇವತ್ತು ಸಿ ವಿ ಶಿವರು ಕೊಪ್ಪಳಕ್ಕೆ ಬಹಳ ಮುಖ್ಯ. ಯಾಕಂದ್ರೆ ಒಂದು ಯಾವುದೇ ಒಂದು ತಾಲೂಕಲ್ಲಿ ಒಂದು ಕ್ಷೇತ್ರದಲ್ಲಿ ಪರ ಮತ್ತು ವಿರೋಧ ಅಂತ ಹೇಳಿ ಒಂದು ಎರಡು ಇರ್ತದೆ. ಯಾವುದೇ ಇರಲಿ, ಆ ಪರ ಅನ್ನೋದ್ರಲ್ಲೇ ಒಬ್ರು ಇರ್ತಾರೆ ಆಲ್ರೆಡಿ, ಯಾರೇ ಇದ್ದೋ ರನ್ನಿಂಗ್ ಇರ್ತಾರೆ. ವಿರೋಧದ ಶಬ್ದದಲ್ಲಿ ಕೊಪ್ಪಳಕ್ಕಿರೋ ಏಕೈಕ ವ್ಯಕ್ತಿ ಅಂತಂದ್ರೆ ಯಾವುದೇ ಇರಲಿ, ಸಾಮಾಜಿಕವಾಗಿ ಶಿಕ್ಷಣಿಕವಾಗಿ ಯಾವುದೇ ವಿಷಯದಲ್ಲಿ ಏನಾದರೂ ತೊಂದರೆ ಆಗೇ ಆಗ್ತೈತೆ. ಆ ಹೊತ್ತೊಳಗೆ ಜನರನ್ನು ಕೈ ಹಿಡಿತಕ್ಕಂಥ ವ್ಯಕ್ತಿ ಅಂತಂದ್ರೆ ಅದು ಮತ್ತು ಸಿ ವಿ ಚಂದ್ರಶೇಖರ್ ಒಬ್ಬರೇ ಅಂತ ಹೇಳಿ ಖಂಡಿತವಾಗಿ ನಮ್ಮ ಕೊಪ್ಪಳ ತಾಲೂಕಿನಲ್ಲಿ ನಾವು ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಅವರು ಏನಪ್ಪಾ ಅಂದ್ರೆ ಜನಸೇವೆಗೋಸ್ಕರ CVC ಫೌಂಡೇಶನ್ ಅಂತೇಳಿ ಸ್ಕೂಲ್ ಮತ್ತು ಮಕ್ಕಳ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ತಮ್ಮ ಸಂಸ್ಥೆಯನ್ನು ಲಯನ್ಸ್ ಕ್ಲಬ್ ಮೇಲ್ಗಡೆ ಮಾಡಿ ಇವತ್ತು ಜನರಿಗೆ ಸಾಕಷ್ಟು ತಮ್ಮ ಒಂದು ಸಂಸ್ಥೆಯಿಂದ ಇವತ್ತು ಕೆಲಸ ನಡೀತಾ ಇದೆ. ಅದೇ ತರನಾಗಿ ಇವತ್ತು ಏನಪ್ಪಾ ಅಂದ್ರೆ ಸಾಕಷ್ಟು ನಮ್ಮ ತಾಲೂಕಿಂದ ಹಳ್ಳಿಯಿಂದ ಬರ್ತಕ್ಕಂಥ ಜನರ ಕೆಲಸಗಳನ್ನು ಕೂಡ ಸದಾ 24 ತಾಸು ತಮ್ಮ ಸೇವೆ ಅಂತ ತಿಳ್ಕೊಂಡು, ತನ್ನ ಕೆಲಸ ಅಂತ ತಿಳ್ಕೊಂಡು ಅವ್ರ ಕಡೆಯಿಂದ ಆಗ್ಲಿಕ್ಕೆ ನಮ್ಮ ಕಡೆಯಿಂದ, ನಮ್ಮ ಕಾರ್ಯಕರ್ತರ ಕಡೆಯಿಂದ, ಆಮೇಲೆ ಲೀಡರ್ಸ್ ಕಡೆಯಿಂದ ಫೋನ್ ಮಾಡಿ ಹೇಳಿ ಈ ಒಂದು ಮನುಷ್ಯ ಬರ್ತಾನ, ಈ ಒಂದು ವ್ಯಕ್ತಿ ಬರ್ತಾನ, ಆ ವ್ಯಕ್ತಿ ಏನಪ್ಪಾ ಅಂದ್ರೆ ಅದೊಂದು ಈ ತರ ಆಫೀಸಲ್ಲಿ ಕೆಲಸ ಆಗ್ಬೇಕು, ಅದನ್ನ ನೀವು ಮಾಡಿಕೊಡ್ಬೇಕು, ಇವತ್ತು ನಾನು ಊರಲಿಲ್ಲ ಅಂತ ಹೇಳಿ ಅಂತ ಒಂದು ಸ್ಪಂದನ ಮಾಡ್ತಕ್ಕಂಥ ವ್ಯಕ್ತಿ. ಅವ್ರು ಯಾವುದೇ ಪಕ್ಷ ಇರ್ಲಿ, ಪಕ್ಷ ನೋಡಂಗಿಲ್ಲ, ಆ ವ್ಯಕ್ತಿ ಬಂದ್ರೆ ಆ ವ್ಯಕ್ತಿ ಕೆಲಸ ಆಗ್ಬೇಕು. ಅಂತ ಕೆಲಸವನ್ನು ಇವತ್ತು CVC ಅವ್ರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಒಂದು ಕೊಪ್ಪಳ ತಾಲೂಕಿಗೆ ಒಂದು ಅತಿ ಮುಖ್ಯವಾದ ವ್ಯಕ್ತಿ. ಇವತ್ತು ರಾಜಕೀಯ ಇರಲಿ, ರಾಜಕೀಯ ಬಿಟ್ಟಿರಲಿ, ಯಾವುದೇ ಇರಲಿ, ಯಾಕಂದ್ರೆ ಜನರಿಗೆ ಏನಾದ್ರೂ ತೊಂದರೆ ಆದ್ನಾಗ ಒಬ್ಬ ವ್ಯಕ್ತಿ ಬೇಕಂದ್ರೆ ಆ ವ್ಯಕ್ತಿ ಏನಪ್ಪಾ ಅಂದ್ರೆ ಇವತ್ತು ಸಿ ವಿ ಚಂದ್ರಶೇಖರ್ ಅಂತ ಹೇಳ್ಬೋದು. ಈಗ ನಮ್ಮ ಗವಿಸಿದ್ದೇಶ್ವರ ಸ್ವಾಮಿಗಳು ಇವತ್ತು ಕಾಲೇಜನ್ನು ಕಟ್ಟಿರ್ತಾರೆ ಕಾಟಾಡಿ ರಸ್ತೆಯಲ್ಲಿ. ಅದಕ್ಕೂ ಕೂಡ ಅವರು ತಮ್ಮ ಒಂದು ಸಂಸ್ಥೆ ವತಿಯಿಂದ ವೈಯಕ್ತಿಕ ಸಾಕಷ್ಟು ದಾನವನ್ನು ಮಾಡಿ ಇವತ್ತು ಆ ಒಂದು ಗಿಡ ನೆಡುವ ಕಾರ್ಯಕ್ರಮ ಕೂಡ ಒಂದು ಸಾರ್ವತ್ರಿಕವಾಗಿ ಮಾಡಿರ್ತಾರೆ. ಯಾವುದೇ ಇರಲಿ, ಶಿಕ್ಷಣ ಸಂಸ್ಥೆ ಅನ್ನೋ ಶಬ್ದ ಬಂತಂದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ಬಹಳ ಅಚ್ಚುಮೆಚ್ಚು. ಅವ್ರಿಗೆ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಶಿಕ್ಷಣ ಕಲಿಸೋದಂದ್ರೆ ಅವ್ರಿಗೆ ಒಂಥರ ಪ್ರೀತಿ ಅಂತ ಒಂದು ಇವತ್ತು ನಮ್ಮ ಕೊಪ್ಪಳದಲ್ಲಿ ಮಾಡ್ಬೇಕಾಯ್ತು ಅವ್ರ ಸಂಸ್ಥೆಯ ಶಿಕ್ಷಣ. ಬಟ್ ಅವ್ರ ಕುಷ್ಟಗಿ ತಾಲೂಕಲ್ಲಿ ಜನರ ಸೇವೆ ಒಂದು ಶಿಕ್ಷಣಕ್ಕೆ ಕ್ಷೇತ್ರದಲ್ಲಿ ಇವತ್ತು ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಅವ್ರ ಮುಂದೆ ಒಂದು ಈ ಒಂದು ಜನರ ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಅವರಿಗೆ ಒಂದು ಏನಪ್ಪಾ ಅಂದ್ರೆ ನಮ್ಮ ಒಂದು ಅಧಿಕಾರ ಬಂತಂದ್ರೆ ಈ ಒಂದು ಜನರು ಏನಪ್ಪಾ ಅಂದ್ರೆ ಅತಿ ಏನಪ್ಪಾ ಅಂದ್ರೆ ಅವ್ರಿಗೆ ಸಂತೋಷ ಆಗುತ್ತೆ ಅಂತೇಳಿ ಈ ಒಂದು ಮುಖಾಂತರ ತಿಳಿಸ್ತೇನೆ. ಯಾಕಂದ್ರೆ ಅವರು ಒಬ್ಬ ಮನುಷ್ಯ, ನನಗಾದ ಉದಾಹರಣೆ, ನನಗೆ ಒಂದ್ಸಲ ನಾನು ಅಳವಡಿಗೆ ಹೋಯ್ತಿರಿ, ಅಳ್ಕೊಂಡು ಹೋದ ವ್ಯಕ್ತಿ ಏನಂತಂದ, ನಾನು ಇಲ್ರಿ ಎಲ್ಲರಿಗೂ ಒಂದ್ ಕೆಲ್ಸ ಇತ್ತು ಆಗ್ಬೋದು, ನನಗೆ ಬಹಳ ಬೇಕಾದಷ್ಟು ಮನುಷ್ಯ. ಆದ್ರ ಆ ಮನುಷ್ಯ ಏನಂತಂದ, ಇವ್ರ ಕಡೆ ಹೋಗಿ ಅಂತ ಕೇಳಿದೆ, ಸಿ ವಿ ಚಂದ್ರಶೇಖರ್ ಹೋಗಿ ಅಂತ ಕೇಳಿದೆ. ಇಲ್ಲ ಸರ್ ನಾನು ಹೋಗಿಲ್ಲ, ಒಂದ್ ಕೆಲಸ ಮಾಡು, ಇವತ್ತು ಹೋಗಿ ನೀನು ನನ್ನ ಬರ್ತವ ಅಲ್ಲಿ ಭೇಟಿ ಆಗ, ಅಲ್ಲಿ ಕೆಲಸ ನನ್ಗೆ ಫೋನ್ ಮಾಡಂತಂದು. ಆ ಮನುಷ್ಯ ಅಲ್ಲಿ ಹೋದ ಕೆಲಸ ಮಾಡ್ಕೊಂಡ ಸರ್ ನನಗೆ ನೀವ್ ಹೇಳಿದಕ್ಕೆ ಕೆಲಸ ಆತಪ್ಪ, ತುಂಬಾ ಜನ ನಮ್ಗೆ ಇಂಥ ಒಂದು ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಅಂದ್ರೆ ನಮ್ಮ ಕೊಪ್ಪಳದಲ್ಲಪ್ಪ ಅಂದ್ರೆ ಅದು ಸಿ ವಿ ಚಂದ್ರಶೇಖರ್ ಅಂತ ಹೇಳ್ಬೋದು. ಇವತ್ತು ಏನೇ ಇರಲಿ, ಸದಾ ಎದ್ದಂದ್ರೆ ಜನರ ಬಗ್ಗೆನೇ ಚಿಂತೆ ಮಾಡ್ತಕ್ಕಂಥ ವ್ಯಕ್ತಿ. ಈ ಬೆಳಿಗ್ಗೆ ಎದ್ದ ತಕ್ಷಣ ಏನಪ್ಪಾ ಅಂದ್ರೆ ಅವ್ರು ಮಲಗೋದಂದೇ ಬಾಕಿ, ಬಿಟ್ಟಂದ್ರೆ ಜನರ ಸೇವೆ ಮಾಡೋದು ಒಂದು ಕೆಲಸ. ಏನೋ ಒಬ್ಬ ಮಗನ ಸುತ್ತನ ಏನೋ ಒಂದು ಕೆಲಸ, ಅವರು ಮುಂದಿನ ದಿನ ಅವರು ಕೂಡ ಸಾಕಷ್ಟು ಇದು ಮಾಡ್ತಾರೆ. ಏನಪ್ಪಾ ಅಂದ್ರೆ ಅವರು ಕೂಡ ಬಸವರಾಜ್ ಅವರು ಕೂಡ ಸಾಕಷ್ಟು ಈ ಒಂದು ಜನಸೇವೆ ಮುಖಾಂತರ ಅವರು ಕೂಡ ಸೇವೆ ಸಲ್ಲಿಸ್ತಾರೆ. ಈ ಒಂದು ಕಾರಣದಲ್ಲಿ ಏನಪ್ಪಾ ಅಂದ್ರೆ ಅವರಿಗೆ ನಾವು ಹುಟ್ಟಿರೋದೇ ಒಂದು ಜನರಿಗೆ ಸೇವೆಗೋಸ್ಕರ ಅಂತೇಳಿ ಒಂದು ಇಟ್ಕೊಂಡಿದ್ದಾರೆ. ಆ ಒಂದು ಏನಪ್ಪಾ ಅಂದ್ರೆ ಆ ಒಂದು ಇದಕ್ಕೆ ಶಕ್ತಿ ಬರ್ಲಿಕ್ಕೆ ಮುಂದೆ ಬರ್ತಕ್ಕಂಥ ಒಂದು ಚುನಾವಣೆ ಜನರು ಮತದಾರರು ಅವರಿಗೆ ಹಾರೈಕೆ ಮಾಡಿದ್ರೆ ಈ ಒಂದು ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಕೊಪ್ಪಳ ಜನರನ್ನ ಮುನ್ನಡೆಸಿಕೊಂಡು ಹೋಗ್ತಾರೆ. ಅವ್ರಿಗೆ ಜಾತಿ ಇಲ್ಲ, ಅವರು ಏನಪ್ಪಾ ಅಂತಂದ್ರೆ ಯಾವಾಗಲೂ ನನಗೆ ಮನುಷ್ಯ ಒಂದು ಜಾತಿ, ಒಂದು ಗಂಡು ಒಂದು ಜಾತಿ, ಹೆಣ್ಣೊಂದು ಜಾತಿ, ಇಷ್ಟೇ ಅವ್ರದ್ದು. ಯಾಕಂದ್ರೆ ಅವರು ಸಿದ್ಧಾಂತ, ನಾನು ಬೇರೆ ಜಾತಿ, ಅವರು ಬೇರೆ ಜಾತಿ, ಬಟ್ ನನಗೆ ಅವ್ರು ಅಂದ್ರೆ ಇಂಟ್ರೆಸ್ಟ್. ಒಟ್ಟೆ ನನಗೆ ಸಾಕಷ್ಟು ಮಂದಿ ದಿವಸ ಕರಿತಾರೆ, ನನಗೆ ಯಾವುದೂ ಇಲ್ಲ, ನನಗೆ ಒಬ್ಬ ವ್ಯಕ್ತಿ ಬೇಕಾಯ್ತು, ಒಬ್ಬ ಮನುಷ್ಯನಿಗೆ ಒಬ್ಬ ಗುರು ಬೇಕು. ಹಂಗೆ ನನಗೆ ಅವ್ರ ಗುರು ಆಗಿ ಇವತ್ತೇನಪ್ಪ ನನ್ನ ಜೊತೆಗೆ ಅದಾರ. ನಾನು ಯಾವಾಗ ಕರೆದ್ರು ಒಂದು ಫೋನ್ ಮಾಡ್ತಾರ, ನನ್ನ ಸಮಸ್ಯೆನ ಕೇಳ್ತಾರ. ನಾನು ನನ್ನ ಸಲುವಾಗಿ ಅಂತ ಏನು ಕೇಳಾಗಲ್ಲ, ನನ್ನ ಜನರ ಸಮಸ್ಯೆ ಏನಿದೆ ನಾನು ಅವ್ರಿಗೆ ಹೇಳ್ತೇನೆ. ಅವರು ಈ ಬೆಂಗಳೂರಲ್ಲಿ ಅಥವಾ ಇಲ್ಲಿ ಕೊಪ್ಪಳದಲ್ಲಿ ಇರಲಿ ಎಲ್ಲ ಸಂಬಂಧಪಟ್ಟ ಇಲಾಖೆಯವರು ಮಾತಾಡಿ ತಮ್ಮ ಕೆಲಸ ಮಾಡ್ತಾರ. ಏನಂದ್ರೆ ಅವ್ರಿಗೆ ಏನಂದ್ರೆ ಬಹಳ ಸಹೃದಯ ಮನುಷ್ಯ, ಅಗದಿ ಸರಳ ಹೃದಯ. ಯಾಕಂದ್ರೆ ಹೃದಯ ಶ್ರೀಮಂತಿಕೆಯಲ್ಲಿ ಬಹಳ ಅಗದಿ ಒಳ್ಳೆಯ ಮನುಷ್ಯರು ಅಂತ ಹೇಳಿ